ಜೈ ಸಚ್ಚಿದಾನಂದ್. ದಾದಾ ಭಗವಾನ್ರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಬನ್ಸಿ ಮೋದಿ ಅಂತ. ನಾನು USA ಬಂದಿದ್ದೀನಿ. 2 ವರ್ಷಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ಉಂಟಾಗಿ ಸ್ಪೈನಲ್ ಕಾರ್ಡ್ನಲ್ಲಿ ಇಂಜುರಿ ಆಗಿದೆ. ಈ ಸ್ಪೈನಲ್ ಕಾರ್ಡ್ ಇಂಜುರಿಯಿಂದಾಗಿ ಇಡೀ ದೇಹದಲ್ಲಿ ವಿಪರೀತವಾದ ನೋವು ಉಂಟಾಗುತ್ತೆ. ಇದಕ್ಕೇನಾದರೂ ಸಮಾಧಾನದ ಉಪಾಯನ ತಿಳಿಸ್ಕೊಡಿ. ನನ್ನ ಹೃದಯಪೂರ್ವಕ ಧನ್ಯವಾದ. ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಮಾಡಬೇಕು, ಅಥವಾ ಆಲ್ಟರ್ನೇಟ್ ಮೆಡಿಸಿನ್ ಮಾಡಬೇಕು. ಆದರೆ ಜ್ಞಾನ ಹೇಳುತ್ತೆ ಯಾರಿಗೆ ನೋವುಂಟಾಗುತ್ತೆ ಎಂದು ಬೇರ್ಪಟ್ಟು ನೋಡಬೇಕು. ಬನ್ಸಿಬಾಯಿ ಶರೀರಕ್ಕೆ ಉಂಟಾಗುತ್ತೆ, ನೀವು ಬೇರ್ಪಟ್ಟು ನೋಡಬೇಕು. ಇದು ಪೂರ್ವಕರ್ಮದ ಲೆಕ್ಕಾಚಾರವೋ ಸಂಭವದಿಂದ ಬಗೆಹರಿಸಿ. ಇದರಲ್ಲಿ 2 ವಿಚಾರಗಳಿವೆ. ಒಂದು, ಕರ್ಮದ ಫಲ ಅನುಭವಿಸಬೇಕು ಜ್ಞಾನದಲ್ಲಿದ್ಕೊಂಡು. ಹೊರಗಿನ ಏನೆಲ್ಲ ಉಪಾಯಗಳಿವೆ ಮಾಡಬೇಕು. ಸರಿ ಸಮಯದಲ್ಲಿ ಔಷಧಿಯ ನಿಮಿತ್ತದಿಂದ ನಿವಾರಣೆ ಆಗುತ್ತೆ. ಅಲ್ಲಿವರೆಗೆ ಹಲ್ಲು ನೋಯ್ತಾ ಇದ್ರೆ ಶನಿವಾರ ಶುರುವಾಗತ್ತೆ. ಭಾನುವಾರ ಡಾಕ್ಟರ್ ಸಿಗುವುದಿಲ್ಲ. ಸೋಮವಾರ ಕೇಳಿದ್ರೆ ಹೇಳ್ತಾರೆ ಮಂಗಳವಾರ ಬನ್ನಿ ಅಂತ. 3 ದಿನ ನೋವು ಸಹಿಸಬೇಕು. ಮಂಗಳವಾರ ಸರಿಯಾಗ್ಬಿಡುತ್ತೆ. 3 ದಿನ ನೋವನ್ನು ಯಾಕೆ ಅನುಭವಿಸಬೇಕು? ಡಾಕ್ಟರ್ ಸಿಗುವವರೆಗೆ ಏನು ಮಾಡೋದು? ಅಲ್ಲಿವರೆಗೆ ಜ್ಞಾನ ಅಳವಡಿಸ್ಕೊಳ್ಳಿ. ನೋವು ಯಾರಿಗೆ ಉಂಟಾಗಿದೆ, ನೋವಾದದ್ದು ಯಾರಿಗೆ ಗೊತ್ತಾಗಿದೆ? ನನಗೆ ಉಂಟಾಗಿದೆಯೋ ಅಥವಾ ಶರೀರಕ್ಕೆ? ಯಾರಿಗೆ ಉಂಟಾಗಿದೆ? ಬನ್ಸಿಬಾಯಿ ಶರೀರಕ್ಕಲ್ವಾ? ಬನ್ಸಿಬಾಯಿ ಶರೀರಕ್ಕುಂಟಾಗಿದೆ. ಹಾ, ನೀವು ಶುದ್ಧಾತ್ಮ, ಹಾಗೂ ನಿಮ್ಗೆ ಗೊತ್ತಿದೆ ಇಲ್ಲಿ ನೋಯುತ್ತೆ, ಇಲ್ಲಾಗತ್ತೆ, ಇಲ್ಲಿ ಇದೆ, ಇಲ್ಲಾಗತ್ತೆ, ಇಲ್ಲಿದೆ. ಈ ಕಡೆ ಆಗ್ತಾ ಇಲ್ಲ. ಯಾವಾಗ ಹೆಚ್ಚಾಗಿದೆ ಕಡಿಮೆ ಆಗಿದೆ ಗೊತ್ತಾಗುತ್ತಾ ಇಲ್ವೋ? ಹೌದು. ಥರ್ಮಾಮೀಟರ್ಗೆ ಜ್ವರ ಬರುತ್ತಾ? ಇಲ್ಲ. ಥರ್ಮಾಮೀಟರ್ ತೋರಿಸುತ್ತೆ 103 ಡಿಗ್ರಿ. ನೀವಂತೀರಾ ನನಗೆ ಜ್ವರ ಬಂದಿದೆ. ನಿಮ್ಗೆಲ್ಲಿ ಜ್ವರ ಬಂದಿದೆ? ನಿಮ್ಮೊಳಗೆ ವೀಕ್ನೆಸ್ ಇದೆ, ಶರೀರ ಬಿಸಿಯಾಗಿದೆ. ನೀವು ತಿಳಿತೀರಾ? ಏನೂ ಮಾಡೋಕ್ಕಾಗಲ್ಲ. ಕರ್ಮ ಅನುಭವಿಸಿಯೇ ಮುಗಿಸ್ಬೇಕು. ಅರ್ಥವಾಯ್ತಲ್ಲ? ಒಳಗೆ ಆತ್ಮದ ಉಪಯೋಗದಲ್ಲಿರಬೇಕು. ಹೊರಗೆ ಯಾವೆಲ್ಲ ಔಷಧಿ, ಆಲ್ಟರ್ನೇಟ್ ಮೆಡಿಸಿನ್, ಡಾಕ್ಟರ್ನ ಮೀಟ್ ಮಾಡೋದು, ಅವರನ್ನು ಮೀಟ್ ಮಾಡೋದು, ಇವರನ್ನು ಮೀಟ್ ಮಾಡೋದು, ಅದು ಡಾಕ್ಟರ್ ನಿಮಿತ್ತ, ಔಷಧಿ ನಿಮಿತ್ತ. ಕರ್ಮ ಪೂರ್ತಿಯಾದರೆ ನಿಮಿತ್ತದಿಂದ ನಿವಾರಣೆ ಆಗ್ಬಿಡುತ್ತೆ. ಅಲ್ಲಿವರೆಗೆ ಕರ್ಮ ಮುಗಿಯುವವರೆಗೂ ಬೇರ್ಪಟ್ಕೊಂಡು ನೋಡಿ. ಅದು ಮುಗಿತಾ ಹೋಗುತ್ತೆ, ನಾಶವಾಗತ್ತೆ. ಅರ್ಥವಾಯ್ತಲ್ಲ? ಹೃದಯಪೂರ್ವಕ ಧನ್ಯವಾದಗಳು. ಆಗಲಿ. ಜೈ ಸಚ್ಚಿದಾನಂದ್. ದೀಪಕ್ ಭಾಯ್, ತಿಳುವಳಿಕೆಯಿಂದ ಪ್ರಾಪ್ತ ಬ್ರಹ್ಮಚರ್ಯ ಎನ್ನೋ ವಿಷಯದ ಬಗ್ಗೆ ನಿರ್ಮಾರ್ ಅವರ ಒಂದು VCD ನೋಡಿದೆ. ಅದರಲ್ಲಿ ಶಿರೀಶ್ ಭಾಯ್ ನಿರ್ಮಾರ್ ಅವರನ್ನ ಕೇಳ್ತಾರೆ, ವಿಷಯದಲ್ಲಿ ಸುಖವಿಲ್ಲ ಅನ್ನೋದು ನಮಗೆ ಎಂದು ಪ್ರತೀತಿಯಲ್ಲೂ ಸಹ ಇರಲಿಲ್ಲ ಅಂತ. ಅದಕ್ಕೆ ನಿರ್ಮಾರ್ ಅವ್ರು ಹೇಳ್ತಾರೆ, ಇಲ್ಲ, ಪ್ರತೀತಿನಲ್ಲಿದೆ. ಆದರೆ ಕ್ಷಯಕ ಪ್ರತೀತಿ ಉಂಟಾದಾಗ, ಅಂದರೆ ಜ್ಞಾನನ ತಗೊಂಡ ನಂತರ ನಾನು ಶುದ್ಧಾತ್ಮ ಅನ್ನೋದು ಕ್ಷಯಕ ಪ್ರತೀತಿಯಾಗಿದೆ. ಈ ಕ್ಷಯಕ ಪ್ರತೀತಿ ಜ್ಞಾನದ ಮೊದಲು ಇರಲಿಲ್ಲ. ಈ ಕ್ಷಯಕ ಪ್ರತೀತಿ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ಅಂದರೆ ಸ್ಟ್ರಾಂಗ್ ನಿಶ್ಚಯ. ಸುಖವಿಲ್ಲದಿದ್ರೂ ಕೂಡ ಆದರೂ ಸ್ವಲ್ಪವಾದರೂ ಇರುತ್ತಲ್ಲ. ಎಲ್ಲಿರ್ಬಹುದು ಎನ್ನುವ ಸಂದೇಹ ಇರುವವರೆಗೆ ಕ್ಷಯಕ ಅನ್ನಲಾಗುವುದಿಲ್ಲ. ಮೊದಲು ನಿಸ್ಸಂದೇಹವಾಗಬೇಕು, ಅದು 100% ಇಲ್ಲ ಅಂತ. ಹೇಗೆ ಇರುತ್ತೆ? ಭಿಕ್ಷೆ ಬೇಡುವುದನ್ನು ಸುಖ ಅಂತಾರ? ನಮಗೆ ಕೊಟ್ರೆ ಸುಖ ಅನ್ಸುತ್ತಾ? ನಾವು ಬೇಡಬೇಕಂದ್ರೆ ಸುಖ ಅನ್ಸುತ್ತಾ? ಯಾವುದೇ ಆಧಾರವನ್ನು ಸುಖ ಅಂತ ಹೇಗೆ ಹೇಳೋದು? ಆಧಾರ ಹೊರಟು ಹೋದರೆ ಸುಖ ಹೊರಟೋಗುತ್ತೆ. ಪರವಶವನ್ನು ಸುಖ ಅಂತ ಹೇಳಲಾಗಲ್ಲ. ಅಂದ್ರೆ ಎಷ್ಟು, ಇವನ್ ಸ್ಲೈಟೆಸ್ಟ್ % ಅಷ್ಟು ಡೌಟ್ ಇದ್ರೂ ಕ್ಷಯಕ ಅಂತ ಹೇಳಕ್ಕೆ ಬರೋದಿಲ್ಲ ಅಲ್ವಾ? ಹೇಳಕ್ಕಾಗಲ್ಲ. ಸರಿ, ಹಾಗೆ ಮತ್ತೆ 1 ಸ್ಟೆಪ್ನಿಂದ ಮುಗಿಯೋದಿಲ್ಲ. 4 ಸ್ಟೆಪ್ಸ್ ಬೇಕು. ವಿಷಯದ ಗಡ್ಡೆ ಮುರಿಯಲು ಅಥವಾ ಯಾವುದೇ ಗಡ್ಡೆಯನ್ನು ಮುರಿಯಲು. ಸಿಗರೆಟ್ನ ಬಗ್ಗೆ ದಾದಾ ಹೇಳಿದಾರಲ್ವಾ, ಸಿಗರೆಟ್ ಸೇದು ತಪ್ಪು. 1 ಸ್ಟೇಟ್ಮೆಂಟ್ನಿಂದ ಮುಗಿಯುವುದಿಲ್ಲ, 1 ಸ್ಟೇಟ್ಮೆಂಟ್ನಿಂದ ಎಂಟ್ರಿ ಆಗತ್ತೆ. ಯಾವ ರೀತಿ ತಪ್ಪು ಅಂತ ವಿಸ್ತಾರವಾಗಿ ತಿಳ್ಕೊಳ್ಳಿ. ಯಾವಾಗ ಸೇತ್ತೀರಾ ಪಶ್ಚಾತ್ತಾಪ ಪಡಬೇಕು. ತಪ್ಪಿಗೆ ಪ್ರೊಟೆಕ್ಷನ್ ಕೊಡಬೇಡಿ. ಅದರಲ್ಲೇನು ತಪ್ಪು? ಸ್ವಲ್ಪ ಸೇದಿದ್ರೇನು ತಪ್ಪು? ಆಯಿತು, 20 ವರ್ಷಗಳ ಎಕ್ಸ್ಟೆನ್ಷನ್. ಮೋಹ ತಪ್ಪು, ವಿಷಯವೂ ಕೂಡ ತಪ್ಪು. ಹೇಗೆಲ್ಲ ತಪ್ಪು ಅಂತ ದಾದಾ ಅವರು 800 ಪುಟಗಳ ಪುಸ್ತಕ ನೀಡಿದ್ದಾರೆ. 800 ಪುಟಗಳು ಹೇಗೆ ತಪ್ಪು ಅಂತ. ಆಮೇಲೆ ಎಷ್ಟು ಬಾರಿ ವಿಚಾರ ಉಂಟಾಗತ್ತೆ, ದೃಷ್ಟಿ ಉಂಟಾಗತ್ತೆ. ಆಚಾರ ಕೆಡಲು ಬಿಡ್ಕೊಡ್ದು. 4ನೇದು ಪ್ರೊಟೆಕ್ಷನ್ ಮಾಡಬೇಡಿ. ಒಮ್ಮೆ ಆದರೂ ಟ್ರೈ ಮಾಡ್ಬೋದಲ್ಲ, ಅಲ್ಲಿಗೆ ಮುಗಿಯಿತು, ಎಕ್ಸ್ಟೆನ್ಷನ್ ಆಗಿಬಿಡುತ್ತೆ. ಹೀಗೆಲ್ಲ ಮಾಡಿದರೆ ಜಾಗೃತಿ ಹೆಚ್ಚುತ್ತೆ, ದೋಷ ನಾಶವಾಗುತ್ತೆ.
ಮತ್ತೊಂದು ಪ್ರಶ್ನೆ ಏನಂದ್ರೆ, ಇಲ್ಲಿ ಮಹಾತ್ಮರ ಜೊತೆನಲ್ಲಿ ಇದ್ಕೊಂಡು ಈ ಮಾತುಕತೆ ಪ್ರಯೋಗನ ನಡೆಸೋದು ಬಹಳ ಈಸಿ ಅನ್ಸುತ್ತೆ. ನಾವು ಮಾತಾಡ್ತಾ ಇರುವಾಗ ಅದು ಬ್ರಿಜೇಶ್ ಹಾಗೆ ಮಾಡಿದಾನೆ ಅಂತ ಫೈಲ್ 1 ಬಗ್ಗೆ ತಿಳಿಯೋದು ಈಸಿ ಆಗಿದೆ ತುಂಬಾನೇ. ಇಲ್ಲಿರೋದಕ್ಕೂ ಹಾಗೂ ಹೊರಗಡೆ ಇರೋದಕ್ಕೂ ಬಹಳನೇ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಮ್ಮ ಒಳಗಿನ ಹಾಗೂ ಹೊರಗಿನ ವ್ಯವಹಾರ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನ ಸ್ವಲ್ಪ ನೀವು ತಿಳಿಸ್ಕೊಡ್ಬೇಕು. ವ್ಯತ್ಯಾಸ ಇರುತ್ತಲ್ಲ, ನದಿ ದಡದ ತಂಪಿಗೂ ಮರುಭೂಮಿಯ ತಂಪಿಗೂ. ಅಲ್ಲಿ ಅದು ಇಲ್ಲಿ ಏನಂದ್ರೆ ನಡೆಸಿರೋ ಪ್ರಾಕ್ಟಿಕಲ್ ಮಾಡಿದ್ದೀರಾ, ಮತ್ತೆ ಅಲ್ಲಿ ಹೋಗಿ ಪ್ರಾಕ್ಟಿಕಲ್ ಮಾಡಬೇಕು. ಅಂದ್ರೆ ಅಲ್ಲಿ ಎಕ್ಸಾಕ್ಟ್ನೆಸ್ ಅನ್ನೋದು ಅಲ್ಲಿಯೂ 5 ಆಜ್ಞೆ ಪಾಲಿಸಬೇಕು. ಎಲ್ಲವೂ ಫೈಲ್, ಕೆಲಸ ಕಾರ್ಯ ಫೈಲ್, ಮನೆ ಫೈಲ್, ವೈಫ್ ಹಾಗಲ್ಲ. ಫೈಲ್, ನಮ್ಗೆ ಮಕ್ಕಳು. ಯಾರೊಂದಿಗೆ ಇಂಟ್ರಾಕ್ಷನ್ ಉಂಟಾಗುತ್ತೆ, ಅವ್ರ ಮುಂದೆ ನಾವು ಬ್ರಿಜೇಶ್ ಊಟಕ್ಕೆ ಹೋಗ್ತಾನೆ ಅಂತ ಅಂದಾಗ ಆಗ ನಾವು ಏನಂತ ಹೇಳ್ತೀವಿ ಅಂತಂದ್ರೆ, ಅದು ಇಲ್ಲ, ಆ- ಆಗ ಆ- ನೀವು ಹೇಳಬೇಕು ಊಟದ ಟೈಮ್ ಆಗಿದೆ, ಹೋಗೋಣ. ನಮ್ಮ ಗಮನದಲ್ಲಿರುತ್ತೆ ಅದು ಬ್ರಿಜೇಶ್ ನಿಜ. ಹೋಗ್ತಿದ್ದಾನೆ ಅಂತ. ಅವರೊಂದಿಗೆ ಆ ರೀತಿ ಮಾತಾಡ್ಬೇಕಾಗತ್ತೆ. ಹೊರಗಿನ ವ್ಯವಹಾರದಲ್ಲಿ ಎಲ್ಲರೊಂದಿಗೂ ಆ ರೀತಿನಲ್ಲೇ ನಾನು ಊಟಕ್ಕೆ ಹೋಗ್ತೀನಿ ಅಂತ ಹೇಳೋದಾದ್ರೆ, ಆದ್ರೆ ಸೈಮಲ್ಟೇನಿಯಸ್ಲಿ ಒಳಗೆ ಯಾವ ಜಾಗ್ರತೆ ರೀತಿಯ ಇಟ್ಕೋಬೇಕು, ನಮ್ಮೊಳಗೆ ಹೇಳಬೇಕು. ಹೌದು, ಮೆಲ್ಲಗೆ ಅದು ನಾವು ಹೇಳಬೇಕು, ಬ್ರಿಜೇಶ್ ಹೋಗು, ಪರ್ಮಿಷನ್ ಕೇಳಿ ಊಟಕ್ಕೆ ಹೋಗು ಅಂತ. ಆಗ ನಾವು ಹೇಳ್ತೇವೆ, ಒಳ್ಳೇದಾಯ್ತು ನೀನು ಪರ್ಮಿಷನ್ ಕೇಳಿ ಹೊರಟಿದ್ದು, ನಾನು ಹೋಗ್ತೀನಿ. ಅದನ್ನೇ ಕೇಳ್ತಾನಲ್ಲ, ನಾವು ಹೌದು. ಬೇರ್ಪಟ್ಟಿದ್ದೆವು. ಅಲ್ಲಿ 2 ಸೈಮಲ್ಟೇನಿಯಸ್ಲಿ ಒಂದೇ ಸಮಯದಲ್ಲಿ ಆಗುತ್ತೆ. ಉಂಟಾಗಬೇಕು ಅಲ್ವಾ? ಉಂಟಾಗತ್ತೆ. ಬ್ರಿಜೇಶ್ಗೆ ಹೇಳಬೇಕು, ಕೆಲಸದಲ್ಲಿ ಇದ್ದೀಯಾ, 12:30 ಆಗ್ಲೂ ಬಂದಿದೆ, ಇನ್ನೆಷ್ಟು ತಡ ಮಾಡ್ತೀಯಾ? ಇಲ್ಲ, ಇದೆಲ್ಲ ನಡೀತಾನೆ ಇರುತ್ತೆ. ಅದನ್ನೇ ಹೇಳಬೇಕು, ಬ್ರಿಜೇಶ್ ಸರಿ. ನೀನು ಹೇಳು ನಾನು ಹೋಗ್ತೀನಿ ಅಂತ, ಅಷ್ಟು ಸಾಕು. ಹೌದು. ಆಗ ನಾವು ಬೇರೆ, ಬ್ರಿಜೇಶ್ ಬೇರೆ ಇದ್ದಾಗ ಆಯ್ತಲ್ಲ. ಅಂದ್ರೆ ಮೊದ್ಲೆಲ್ಲ ನಮ್ಮಷ್ಟಕ್ಕೆ ನಾವು ಮಾತಾಡ್ಕೋತಾ ಇದ್ವಿ, ಈಗ ಅವ್ನು ಹೇಳೋದಾಗಿದೆ ಹೋಗಿ ನಿಜ ಪರ್ಮಿಷನ್ ಅಂದ್ರೆ ಇದು ಕೇಳು. ತುಂಬಾ ಒಳ್ಳೇದು. ಅಂದ್ರೆ ಕಾಮೆಂಟ್ರಿ ಆಗತ್ತೆ, ಕಾಮೆಂಟ್ರಿ. ಬ್ರಿಜೇಶ್ ಹೋಗ್ತಿದ್ದಾನೆ, ಬ್ರಿಜೇಶ್ ಊಟ ಮಾಡ್ತಿದ್ದಾನೆ, ತಾನೇ ಮಾಡ್ತಿದ್ದಾನೆ. ಹಾ, ಹೇಳ್ಬೇಕು, ಸರಿ. ಬ್ರಿಜೇಶ್ ನಿಂತಿನು, ನಿನ್ಗೇನ್ ಇಷ್ಟ, ಏನಾದ್ರೂ ಬೇಕಾ, ಅದನ್ ತಗೋ, ಇಲ್ಲ ಸಾಕು, ಒಳ್ಳೇದು. ಕಾನ್ವರ್ಸೇಷನ್ ಈಸ್ ದಿ ಟಾಪ್ ಮೋಸ್ಟ್. ಕಾಮೆಂಟ್ರಿ ಮತ್ತೆ ಕಾನ್ವರ್ಸೇಷನ್ ನಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ, ನಿಮ್ಗೆ ಗೊತ್ತಲ್ವಾ? ಅದು ಸರಿ. ಕಾಮೆಂಟ್ರಿ ಅಂದ್ರೆ ಪ್ಲೇಯರ್ಸ್ ಆಡ್ತಾರೆ, ನಾವು ಆಟದ ಬಗ್ಗೆ ಹೇಳ್ತಾ ಹೋಗ್ತೀವಿ. ಒಳ್ಳೆ ಶಾಟ್, ಸಿಕ್ಸರ್ ಹೊಡೆದ, ಔಟ್ ಆಗ್ಬಿಟ್ಟ, ಆಡುವ ಅವಕಾಶ ಹೊರಟೋಯ್ತು. ಅವನಿಗೆ ಗೊತ್ತೇ ಇಲ್ಲ ನೀವು ಕಾಮೆಂಟ್ರಿ ಮಾಡ್ತಾ ಇದ್ದೀರಂತ. ಮತ್ತೆ ಕಾನ್ವರ್ಸೇಷನ್ ಅಂದ್ರೆ ಒಂದೇ ಟೇಬಲ್ನಲ್ಲಿ ನಿನ್ಗೇನ್ ಬೇಕು, ನೀನೇನ್ ತಗೋತೀಯಾ, ನಿನ್ಗೇನ್ ತಿನ್ಬೇಕು, ನಾನೇನು ತಿನ್ನೋದಿಲ್ಲ, ನೀನೇನ್ ಮಾಡ್ತೀಯಾ, ಕಾನ್ವರ್ಸೇಷನ್. ಅದೇ ರೀತಿ ಇಲ್ಲಿ ಡಿಫ್ರೆನ್ಸ್ ಇಟ್ಕೊಂಡು ಮಾತಾಡಿದ್ರೆ ಅವಾಗ ಏನಾಗತ್ತೆ? ಇಲ್ಲಿ ಕೂಡ ಜಾಗೃತಿ ಇಟ್ಕೊಳ್ಳೇಬೇಕು. ಬ್ರಿಜೇಶ್ ಹೋಗ್ತಾನೆ ಅನ್ನುವಾಗ ಹೋಗುವ ದಾರಿಯಲ್ಲಿ ಶುದ್ಧಾತ್ಮ ನೋಡ್ಕೊಂಡು ಊಟಕ್ಕೆ ಹೋಗುವ, ಹುಷಾರಾಗಿ ಹೋಗ್ಬೇಕು. ನಾವು ನೆರೆಮನೆಯವರ ಹಾಗೆ ಇರ್ಬೇಕಷ್ಟೇ. ಆ ರೀತಿ ಮಾತಾಡ್ಬೇಕಾದ್ರೆ ಅದು ಕಾಮೆಂಟ್ರಿ ಆಗಿದೆಯೋ ಅಥವಾ ಕಾನ್ವರ್ಸೇಷನ್ ಆಗಿದೆ ಅಂತ ಹೇಗೆ ತಿಳಿಯುತ್ತೆ? ಅದನ್ನ ನೀವು ಚೆಕ್ ಮಾಡಬೇಕು. ಹಾ, ಸರಿ ಸರಿ. ಹೆಚ್ಚಾಗಿ ನಮ್ಗೆ ಗೊತ್ತಿರುತ್ತೆ ಇದು ಕಾಮೆಂಟ್ರಿ ಮಾತ್ರ ಅಂತ. ತನ್ಮಯಕಾರವಾಗ್ಬಿಟ್ರೆ ಅದು ಕಾಮೆಂಟ್ರಿ ಆಗ್ಬಿಡುತ್ತೆ. ಬೇರ್ಪಟ್ಟಿದ್ರೆ ಅದು ಜಾಗೃತಿ ಇರುತ್ತೆ. ಇಲ್ಲಿ ಸಹಜವಾಗೇ ಇಲ್ಲಿಯವರೊಂದಿಗೆ ಮಾತಾಡ್ಬೇಕಾದ್ರೆ ನಮ್ಮ ಅಂತಹ ಅಜಾಗೃತಿನೂ ಅದು ವಾತಾವರಣ ಹೊರಟೋಗ್ಬಿಡುತ್ತೆ ಅಂತ. ಶುದ್ಧಾತ್ಮದ ಉಪಯೋಗದಲ್ಲಿರುವಂತಹ ವಾತಾವರಣ ಅಂದ್ರೆ ಸಹಜವಾಗಿ ಜಾಗೃತಿ ಇರುತ್ತೆ. ಅದು ಸರಿ. ನಿನ್ನೆ ಎಲ್ಲ ಆಪ್ತಪುತ್ರರೊಂದಿಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ನಾಳೆ ಇಂಥ ಸುಂದರ ತ್ರೇತಾಯುಗ ದ್ವಾಪರಯುಗ ಬಿಟ್ಟು ಕಲಿಯುಗಕ್ಕೆ ಹೋಗ್ಬೇಕು ಅಂತ. ಇಲ್ಲ ಅದೇನಂದ್ರೆ ನಾವು ಹೇಗೆ ಯೋಚನೆ ಮಾಡ್ತೇವೆ ಅಂದ್ರೆ, ಕತ್ತಲಲ್ಲಿ ಹೋಗ್ತಾ ಇರುವಾಗ ಎಷ್ಟೊಂದು ಟ್ಯೂಬ್ಲೈಟ್ಸ್ ಇರುತ್ತವೆ ಅಲ್ಲ, ಕತ್ತಲೆ ಅನ್ಸೋದೇ ಇಲ್ಲ. ಅದು ಸರಿ. ಅಂದ್ರೆ ಒಳಗಿನ ಟ್ಯೂಬ್ಲೈಟ್ ಆನ್ ಇಟ್ರೆ ಎಲ್ಲ ಬೆಳಕೇ ಬೆಳಕು. ಹೀಗೆ ಹೇಳಿದ್ರೆ ಸೈಕಾಲಜಿ ಪರಿಣಾಮ ಆಗುತ್ತೆ. ಕಲಿಯುಗ ಇದು, ಮನೆಯೊಳಗೆ ಕಾಲಿಡುವಾಗ್ಲೇ ಕಲಿಯುಗ ಅನ್ಸುತ್ತೆ. ಅದು ಸರಿ. ದೃಷ್ಟಿ ಸ್ವಚ್ಛವಾಗಿದ್ರೆ ಯಾವ ಯುಗಾನೋ ಅಡ್ಡಿಪಡಿಸೋದಿಲ್ಲ, ಕಾಲ ಅಥವಾ ಕ್ಷೇತ್ರ ಅಡ್ಡಿಪಡಿಸಲ್ಲ. ನಾವು ಶುದ್ಧಾತ್ಮದಲ್ಲಿ ಇದ್ಕೊಂಡು ನಮ್ಮ ಫೈಲ್ಸ್ ಅನ್ನ ಬಗೆಹರಿಸಬೇಕು. ಅದು ಸರಿ. ಜೈ ಸಚ್ಚಿದಾನಂದ್. ನಾನು ಜ್ಞಾನ ತಗೊಂಡಿದ್ದೀನಿ. ಈ ಜ್ಞಾನ ತಗೊಳ್ಳೋ ಮೊದಲು ಮಾಡಿರೋ ಯಾವ ಕರ್ಮಗಳಿಗೆ ಅವುಗಳಿಗೆ ಪ್ರತಿಕ್ರಮಣ ಮಾಡಬೇಕಾಗಿದೆಯೋ ಅಥವಾ ಇಲ್ವೋ ಅಂತ. ಅಂದ್ರೆ ಮಾಡ್ಬೇಕಂದ್ರೆ ಹೇಗೆ? ಜ್ಞಾನ ತಗೊಳ್ಳೋ ಮೊದಲು ಮಾಡಿರೋ ಕರ್ಮಗಳಿಗೆ ಪ್ರತಿಕ್ರಮಣ ಮಾಡಬೇಕಾಗತ್ತಾ? ಹಾಗೂ ಜ್ಞಾನ ತಗೊಂಡ್ಮೇಲೆ ಕೆಲವೊಂದೆಲ್ಲ ಕರ್ಮಗಳು ಭಸ್ಮವಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಯಾವ ಕರ್ಮಗಳು? ಅದು ನನಗೆ ಒಂದ್ ಸ್ವಲ್ಪ. ಅದೇನಂದ್ರೆ 3 ಬಗೆಯ ಕರ್ಮಗಳು. ಒಂದು ನೀರಿನ ಸ್ವರೂಪ, ಆವಿ ಸ್ವರೂಪ, ಮಂಜುಗಡ್ಡೆ ಸ್ವರೂಪ. ಮಂಜುಗಡ್ಡೆದು ಉಳಿದ್ಬಿಡುತ್ತೆ, ನೀರು ಹಾಗೂ ಆವಿ ಸುಟ್ಟು ಭಸ್ಮವಾಗ್ಬಿಡುತ್ತೆ. ಅಲ್ಲಿಂದ ಜಾಗೃತಿ ಶುರುವಾಗುತ್ತೆ, ನಾನ್ ಶುದ್ಧಾತ್ಮ ಅಂತ. ಸರಿ. ಹೆಚ್ಚಿನ ಕರ್ಮಗಳು ಸುಟ್ಟು ಹೋಗುತ್ತವೆ. ಆದ್ರೂ ನಿಮ್ಮ ಹೆಸರೇನು? ಸೋಮಭಾಯಿ. ಸೋಮಾಭಾಯಿ ಚಿಕ್ಕವನಿಂದ ಇಲ್ಲಿಯವರೆಗೆ ಅಪ್ಪನೊಟ್ಟಿಗೆ, ಅಮ್ಮನೊಟ್ಟಿಗೆ, ಅಕ್ಕ ತಮ್ಮನೊಟ್ಟಿಗೆ, ಸ್ಕೂಲ್ ಸ್ನೇಹಿತರೊಂದಿಗೆ, ಅಕ್ಕಪಕ್ಕದವರು, ವ್ಯಾಪಾರ, ನೌಕರಿಯಲ್ಲಿ ಎಲ್ಲೆಲ್ಲಿ ಗಲಾಟೆಗಳು ಉಂಟಾಗಿತ್ತು, ನಾವು ಕೆತ್ಕಿ ನೋಡ್ಬೇಕು. ತಳಮಳಿಸಿ ಜೀವಂತವಾಗಿದ್ದು ಕಾಣಿಸುತ್ತೆ.
ನಿರ್ಜೀವವಾಗಿದ್ದು ಹೊರಟು ಹೋಗುತ್ತವೆ. ಜ್ಞಾನ ತಗೊಳಕ್ಕೆ ಮೊದಲು ಯಾವ ಕರ್ಮಗಳಿದೆ ಅವುಗಳಿಗೆ ಪ್ರತಿಕ್ರಮಣ ಮಾಡ್ಲೇಬೇಕಾಗುತ್ತೆ ಅಲ್ವಾ? ಮಾಡ್ಬೇಕಾಗತ್ತೆ. ಹಾ ಹಾ. ಯಾಕೆ ಮಾಡಬೇಕು ಅಂದ್ರೆ ಉಳಿದಿರುವ ಕಸಗಳು ಸುಟ್ಟು ಸ್ವಚ್ಛವಾಗುತ್ತವೆ. ಆಮೇಲೆ ಬೇರೇನು ನಮ್ಗೆ ಉಳಿದಿರುವುದಿಲ್ಲ. ಓಹೋ ಸರಿ. ಅದೇನಂದ್ರೆ ಚಿಕ್ಕವರಿರುವಾಗ ಯಾರಿಗಾದರೂ ನೀವು ದುಃಖ ಕೊಟ್ಟಿದ್ರೆ ನಿಮ್ಗೆ ನೆನಪಾಗತ್ತೆ, ಓಹೋ ವ್ಯವಹಾರದಲ್ಲಿ 5,000ಕ್ಕೋಸ್ಕರ ಜಗಳವಾಗಿತ್ತು, ನಾನು ಹಣ ಕೊಟ್ಟಿಲ್ಲ ಅಂತ ಅವರಿಗೆ ತುಂಬಾ ದುಃಖವಾಗಿತ್ತು. ನೀವು ಜೈ ಸಚ್ಚಿದಾನಂದ. ಪ್ರತಿಕ್ರಮಣ ಮಾಡಿಬಿಟ್ರೆ ಹಾಗೆ ತನ್ನ ವೈರತ್ವ ಎಲ್ಲ ಹೊರಟೋಗುತ್ತೆ. ಹಾ ಸರಿ ಸರಿ. ಜೈ ಸಚ್ಚಿದಾನಂದ್. ಜಯ ಸಚ್ಚಿದಾನಂದ. ಜೈ ಸಚ್ಚಿದಾನಂದ್. ಹಾ, ಜೈ ಸಚ್ಚಿದಾನಂದ. ಜಾಗೃತವಾಗಿರ್ಬೇಕಾದ್ರೆ ಮಾನಸಿಕ ತ್ರಾಸ ಅಷ್ಟೊಂದು ಅನ್ಸೋದಿಲ್ಲ. ಹಾ? ಜಾಗೃತ ಅವಸ್ಥೆಯಲ್ಲಿ ಮಾನಸಿಕ ತ್ರಾಸ ಪ್ರಭಾವ ಕಂಡು ಬರೋದಿಲ್ಲ. ಆದ್ರೆ ಅದರ ಪ್ರಭಾವ ನಾನು ಅನ್ನುವಾಗ ವಿಪರೀತವಾಗಿ ಕಾಣಿಸುತ್ತೆ. ಬೆಳಿಗ್ಗೆ ಎದ್ದಾಗ್ಲಿಂದ ಯಾವ್ದ್ರಲ್ಲೂ ಸ್ಫೂರ್ತಿನೇ ಇರಲ್ಲ. ಅದಕ್ಕೇನ್ ಕಾರಣ? ಅದೇನೂ ಹಾಗಿಲ್ಲ. ನಿಮ್ ಹೆಸರೇನು? ನನ್ನ ಹೆಸರು ಜಯಂತಿ ಭಾಯ್. ಹಾ, ಜಯಂತಿ ಬಾಯಿಗೆ ಸ್ಫೂರ್ತಿ ಇದೆಯೋ ಇಲ್ಲ ಅಂತ ನೋಡ್ಬೇಕಷ್ಟೇ. ನಾವಂತೂ ಸ್ಫೂರ್ತಿಯವರು, ಯಾವಾಗ್ಲೂ ಜಾಗೃತ. ಈ ನಮ್ಮ ಶರೀರ ಪ್ರಭಾವಕ್ಕೆ ಒಳಗಾಗಿದೆ. ಕೆಟ್ಟ ಪರಮಾಣುಗಳು ಹೊರಗೆ ಬರ್ತಾ ಇರ್ತವೆ. ಹೋಗ್ಲಿ ಬಿಡಿ, ನಾವು ಬೇರಿದ್ದು. ಇವತ್ತು ಜಯಂತಿ ಬಾಯ್ ಸ್ವಲ್ಪ ಆಯಾಸಗೊಂಡಿದ್ದಾನೆ. ಇವತ್ತು ಜಯಂತಿ ಬಾಯ್ ಫ್ರೆಶ್ ಇದ್ದಾನೆ. ಪರಮಾಣುಗಳ ಪ್ರಭಾವ ಖಾಲಿಯಾಗ್ಲು ಬಿಡಿ. ನನ್ಗೆ ಆಗ್ತಿದೆ ಅಂತ ಊಹಿಸೋದು ಬೇಡ. ನಿಜವಾಗಿ ನೋವು 10 ಪಟ್ಟಿದೆ. ನನ್ಗೆ ಆಗಿದೆ ಅಂದ್ರೆ 10 × 10 100 ಪಟ್ಟು ಉಂಟಾಗುತ್ತೆ. ಫ್ರೆಶ್ನೆಸ್ 10 ಇರುತ್ತೆ. ನನ್ಗೆ ಆಗ್ತಿದೆ ಅಂತ ನೀವು ಹೇಳ್ತೀರಲ್ಲ, ನಿಮ್ಗೆ ಆಯಾಸ ಆಗಿದ್ದು 10 ಮಾತ್ರ. ನನಗೆ ಆಗಿದೆ ಅಂದ್ರೆ 10 × 10 ಅದು 100 ಆಗ್ಬಿಡುತ್ತೆ. ನಾವು ಬೇರಿದ್ದು ಹೇಳಬೇಕು, ಓ ನಿಮ್ಗೆ ಫ್ರೆಶ್ ಅನ್ನಿಸ್ತಿಲ್ವಾ? ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ, ಫ್ರೆಶ್ ಅನ್ಸುತ್ತೆ. ತಣ್ಣೀರಿಂದ ಸ್ನಾನ ಮಾಡಿದ್ರೆ ಫ್ರೆಶ್ ಅನ್ಸುತ್ತಲ್ವಾ? ಜೈ ಸಚ್ಚಿದಾನಂದ್. ಶರೀರದಲ್ಲಿ ಸರ್ಕ್ಯುಲೇಷನ್ ಹೆಚ್ಚಾದ್ರೆ ಫ್ರೆಶ್ನೆಸ್ ಬರುತ್ತೆ. ಅಂದ್ರೆ ಹೆಚ್ಚು ಯೋಚನೆ ಮಾಡುವ ಅಗತ್ಯವಿಲ್ಲ. ಹಾ, ಜಾಗೃತಿ ಇಟ್ಕೊಳ್ಳಿ. ರಾತ್ರಿ ಮಲಗುವಾಗ ಶುದ್ಧಾತ್ಮ ಧ್ಯಾನ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ಕೂಡಲೇ ನಾನು ಶುದ್ಧಾತ್ಮ ಯಾವ ಪ್ರಾತಃವಿದ್ಯೆಯಲ್ಲಿ ಕೊಡ್ಲಾಗಿದೆಯಲ್ಲ, ಸಿಮಂದರ್ ಸ್ವಾಮಿಗೆ ನಮಸ್ಕಾರ, ದಾದಾ ಭಗವಾನ್ರಿಗೆ ನಮಸ್ಕಾರ. ಶುದ್ಧಾತ್ಮ ಅನುಭವ ಬಿಟ್ಟು ಬೇರೇನ್ ಬೇಕಿಲ್ಲ. 5 ಆಜ್ಞೆಯಲ್ಲಿ ಇರಲು ಶಕ್ತಿ ಬೇಡಿ. ಮನವಚನ ಕಾಯದಿಂದ ಯಾರಿಗೂ ದುಃಖ ಕೊಡಬಾರ್ದಂತೆ ಭಾವನೆ ಇಡಿ. ಹೀಗೆ ಶುರು ಮಾಡಿ ನಿಮ್ಮ ಮಷೀನ್. ಎದ್ಮೇಲೆ ಪ್ರಾರ್ಥನೆ ಮಾಡಿ, ಶಕ್ತಿ ಬೇಡಿ, ಚರಣವಿಧಿ ಮಾಡಿ. ಇವೆಲ್ಲವನ್ನ ಬೆಡ್ ಮೇಲೆ ಕೂತ್ಕೊಂಡೇ ಮಾಡಿ. ಎಷ್ಟೊಂದು ನಾನು ನಿರ್ಮಾರ್ ಅವರಿಂದ ಜ್ಞಾನವಿಧಿನ ತಗೊಂಡಿದ್ದೀನಿ. ಹಾಗೆ ಅವರ ಸತ್ಸಂಗಗಳಲ್ಲಿ ನಾನು ಬಹಳ ಸಲ ಭಾಗಿಯಾಗಿದ್ದೆ. ಈ ಜ್ಞಾನನ ತಗೊಂಡ್ಮೇಲೆ ಒಂದಿನ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ. ಅಂದ್ರೆ ಮನೆಯಿಂದ ಹೊರಟಾಗ ಆ ಸಮಯಕ್ಕೆ ಬಹಳ ಜೋರಾಗಿ ಗಾಳಿ ಬೀಸಿ ಒಂದ್ ಮರ ಸಂಪೂರ್ಣವಾಗಿ ಬುಡ್ ಸಮೇತವಾಗಿ ನನ್ನ ಮೇಲ್ ಬಿತ್ತು. ಹಾಗೆ ನನ್ನ ತಲೆಗೆ ಬಹಳ ಜೋರಾದ ಪೆಟ್ಟಾಗಿತ್ತು. ಆಗ ನನ್ನ ಹಿಂದೆ ಸ್ಕೂಟರ್ನಲ್ಲಿ ಮಗಳು ಕೂತಿದ್ಲು. ಅವಳಿಗೆ ಒಂಚೂರು ಪೆಟ್ಟಾಗ್ಲಿಲ್ಲ. ನಾವಿಬ್ರು ಒಟ್ಟಿಗೆ ಜ್ಞಾನನ ತಗೊಂಡಿದ್ವಿ. ಆ ಸಮಯದಲ್ಲಿ ನನ್ಗೆ ಎಚ್ಚರ ಇಲ್ದೇ ಇದ್ರಿಂದ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಎಲ್ಲ ಅಕ್ಕಪಕ್ಕ ಜನರು ಸೇರ್ಕೊಂಡ್ರು. ಆದ್ರೆ ಈಗ ನಾನು ಜ್ಞಾನ ತಗೊಂಡಿದ್ರಿಂದ ನನ್ನೊಳಗೆ ನಾನು ಆಜ್ಞೆಯಲ್ಲೇ ಇರ್ಲಾಗಿತ್ತು. 5 ಆಜ್ಞೆಯಲ್ಲೇ ಇರ್ಲಾಗಿತ್ತು. ಆಗ ನನ್ಗೆ ಏನು ದುಃಖ ಆಗ್ಲಿಲ್ಲ, ಏನು ಅನ್ನಿಸ್ಲೇ ಇಲ್ಲ. ಸೀದಾ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಪ್ರಾಕೃತಿಕವಾಗಿ ಎಲ್ಲ ಹೊಂದ್ಕೊಂಡು ಒಂದ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು. ಅಲ್ಲಿ ಡಾಕ್ಟರ್ ಇರ್ಲಿಲ್ಲ, ಆದ್ರೆ ಕೂಡ್ಲೆ ಡಾಕ್ಟರ್ ಬಂದ್ರು. ಅಲ್ಲಿ ಸರ್ಕಾರಿ ಸರ್ಜನ್ ಕೂಡ ಇರ್ಲಿಲ್ಲ, ಆದ್ರೆ ತಾತ್ಕಾಲಿಕವಾಗಿ ಸರ್ಜನ್ ಕೂಡ ಬಂದ್ರು. ತಕ್ಷಣ ಅವರು ಹೊಲಿಗೆ ಹಾಕಿದ್ರು, ನಿಮ್ಗೆ ಬ್ರೈನ್ ಹೆಮರೇಜ್ ಆಗಿದೆ ಅಂದ್ರು. ಹಾಗಾಗಿ ನಿಮ್ಮನ್ನ ಅಹಮದಾಬಾದ್ ಹಾಸ್ಪಿಟಲ್ಗೆ ದಾಖಲ್ ಮಾಡ್ಬೇಕಾಗತ್ತೆ ಅಂದ್ರು. ಪೂರ್ತಿ ಫ್ಯಾಮಿಲಿ ಯಾರಿಗೂ ಫೋನ್ ಮಾಡದೇ ಇದ್ರು. ಎಲ್ರು ಕೂಡ್ಲೆ ಆಟೋಮೆಟಿಕ್ ಆಗಿ ಬಂದ್ಬಿಟ್ರು. ನೀವಿಲ್ಲಿ ಇರ್ಬೇಕು, ಇಷ್ಟೆಲ್ಲ ಮಾಡ್ಬೇಕು, ಅದ್ ಮಾಡು ಇದ್ ಮಾಡು ಅಂತ ಯಾರಿಗೂ ಹೇಳ್ಬೇಕಾಗಿ ಬರ್ಲಿಲ್ಲ. ಆಮೇಲೆ ಅಹಮದಾಬಾದ್ ಸಿವಿಲ್ ಹಾಸ್ಪಿಟಲ್ ಕರ್ಕೊಂಡೋದ್ರು. ಹೋದಾಗ ರಾತ್ರಿ 12 ಗಂಟೆ. ಆ ಸಮಯದಲ್ಲಿ ಆಕಸ್ಮಿಕವಾಗಿ ನನ್ನ 2 ಮಿತ್ರರು, ಅವ್ರಿಗೆ ಹೇಗ್ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಮೆಸೇಜ್ ಕೂಡ ಕೊಟ್ಟಿಲ್ಲ. ದಾದಾ ಭಗವಾನ್ರ ಪ್ರೇರಣೆ ಕೊಟ್ಟ ಹಾಗೆ ಆ ಸಮಯದಲ್ಲಿ ಗಾಂಧಿನಗರದ ಅಹಮದಾಬಾದ್ಗೆ ಬಾಡ್ಗೆ ಜೀಪ್ನಲ್ಲಿ ಡ್ರೈವರ್ ಬೇರೆ ಹೆಂಡ ಕುಡಿದು ಹೇಗೇಗೋ ಗಾಡಿ ಓಡಿಸ್ತಿದ್ದ. ಅವನ್ಗೆ ನೋಡು, ನಾವು ಸಾಯಕ್ ಹೊರಟಿಲ್ಲ, ನಮ್ಮ ಗೆಳೆಯನೊಬ್ಬನ ಹಾಸ್ಪಿಟ್ಲಿಗೆ ಸೇರಿಸಿದೀವಿ, ಅಲ್ಲಿಗೆ ಹೋಗ್ಬೇಕು, ಸ್ವಲ್ಪ ಸರಿಯಾಗಿ ಓಡಿಸು ಅಂತ ಹೇಳಿದ್ರು. ಕೊನೆಗೆ ಹೇಗೋ ಹಾಸ್ಪಿಟ್ಲಿಗೆ ಬಂದ್ರು. ಬಂದ ತಕ್ಷಣ ಅವರೇ ನಿರ್ಣಯ ತಗೊಂಡು, ಇಲ್ಲ ಅಹಮದಾಬಾದ್ನ ಪ್ರೈವೇಟ್ ರಾಜಸ್ಥಾನ್ ಸೈಬರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೊರಟ್ಬಿಟ್ರು. ಸರಿ ಅಂತ ಅಲ್ಲಿ ಹೋಗಿ ತಲುಪಿಟ್ವಿ. ಆಗ ಡಾಕ್ಟರು ಅಂಬಾಮಾತಾ ದೇವಾಲಯದಲ್ಲಿ ಸತ್ಸಂಗಕ್ಕೆ ಅಂತ ಕುಳಿತುಕೊಂಡ್ಬಿಟ್ಟಿದ್ರು. ಕೂಡ್ಲೆ ಡಾಕ್ಟ್ರು ಬರ್ತೀನಿ ಅಂತ ಹೇಳಿದ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಒಪ್ಕೊಂಡ್ರು. ನಿಮ್ ಕೈಲಿ ಏನ್ ಸಾಧ್ಯನೋ ಎಲ್ಲ ಮಾಡಿ ಅಂತಂದ್ರು. ಅಹಮದಾಬಾದ್ನ ರಾಜಸ್ಥಾನ್ ಸೈಬರ್ ಹಾಸ್ಪಿಟಲ್ನಲ್ಲಿ ನನಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ತಾತ್ಕಾಲಿಕವಾಗಿ. ಎಲ್ಲವೂ ಪ್ರಾಕೃತಿಕ ನಿಯಮದಂತೆ ನಡೀತಾ ಇದೆ ಅನ್ನಿಸ್ತು. ನಾವು ಖಂಡಿತವಾಗ್ಲೂ ಯಾರಿಗೂ ಫೋನ್ ಮಾಡಿ ತಿಳಿಸಿರ್ಲಿಲ್ಲ. ಅಕ್ಕಂಗಾಗ್ಲಿ, ತಂಗಿಗಾಗ್ಲಿ, ಭಾವಂಗಾಗ್ಲಿ ಯಾರಿಗೂ ತಿಳಿಸಿರ್ಲಿಲ್ಲ. ಪ್ರಾಕೃತಿಕವಾಗಿ ಏನಾಗ್ಬೇಕಾಗಿತ್ತು ಅದ್ ನಡೀತಿತ್ತು. ಅದಾದ್ಮೇಲೆ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಅಹಮದಾಬಾದ್ನ ಗಾಂಧಿನಗರ್ಗೆ. ಆಗ ನಿರುಮಾ, ದಾದಾ ಭಗವಾನ್ ನನ್ನ ಜೊತೆನಲ್ಲೇ ಇದ್ರು. ನಿಜವಾಗ್ಲು ನನ್ ತಲೆನ ಸೌರ್ತಾ ಇದ್ರು. ಅವರು ಹೊಲಿಗೆ ಹಾಕೋದನ್ನ ಮುಟ್ಟಿದ್ರು. ರಕ್ತ ಕೂಡ ಅವ್ರ ಕೈಗೆ ಅಂಟ್ಕೊಂಡಿತ್ತು. ನಿರ್ಮರ್ ಅವರ ಕೈಯೆಲ್ಲ ರಕ್ತ ಆಗಿತ್ತು. ನಾನ್ ನೋಡ್ದೆ. ಹಾಗೆ ಅವ್ರು ಹೇಳಿದ್ರು, ನೀನ್ ಯೋಚನೆ ಮಾಡ್ಬೇಡ,
ನಿಂಗೇನು ಆಗೋದಿಲ್ಲ, ನಾನ್ ನಿನ್ ಜೊತೆನಲ್ಲಿ ಇದೀನಿ ಅಂತ. ನಂತರ ಆಪರೇಷನ್ ಎಲ್ಲ ಮಾಡಿ ಮುಗೀತು, ನನ್ಗೇನು ಗೊತ್ತೇ ಇಲ್ಲ. ಇದೆಲ್ಲ ಘಟನೆ ನಿಜವಾಗ್ಲೂ ವ್ಯವಸ್ಥಿತವಾಗಿದೆ, ಏನೋ ಆಗಿದೆ ಅನ್ಕೊಂಡ್ ಬಿಟ್ಬಿಟ್ಟೆ. ಅದಾದ್ಮೇಲೆ ನನ್ ತಂಗಿ ಬಂದಿದ್ಲು. 2-3 ದಿನ ಆದ್ಮೇಲೆ ನನಗ್ ಪ್ರಜ್ಞೆ ಬಂದಿದೆ. ಆಗ ಬೆಳಗಿನ ಸೂರ್ಯ ಉದಯಿಸಿದ್ಮೇಲೆ ನಾನು ನಿರ್ಮಲ್ ಅವರ ದರ್ಶನ ಮಾಡ್ದೆ ನೇರವಾಗಿ. ತಕ್ಷಣ ತುಂಬಾ ನಾನು ಒಳ್ಳೇದು. ಎದ್ದು ರೂಮಿನ ಬಾಗ್ಲತ್ರ ಹೋಗಿ ನಿಂತ್ಕೊಂಡೆ. ನಾನ್ ಎಲ್ಲಿದ್ದೀನಿ ಗೊತ್ತಾಗ್ಲಿಲ್ಲ. ನಾನೇ ಪ್ರಶ್ನೆ ಮಾಡ್ಕೋತಾ ಇದ್ದೆ, ಎಲ್ಲಿದ್ದೀನಿ ಅಂತ, ಏನ್ ಮಾಡ್ತಿದ್ದೆ ಅಂತ. ಯಾಕಂದ್ರೆ ನನಗೆ ಗೊತ್ತೇ ಇಲ್ಲ ಏನ್ ನಡೀತಿತ್ತು ಅಂತ. ನಾವು ಮೊದ್ಲು ಯಾವ ಹಾಸ್ಪಿಟ್ಲಿಗೆ ಹೋದ್ವಿ, ಯಾವ ರಸ್ತೆಯಿಂದ ಎಲ್ಲಿಗ್ ಬಂದ್ವಿ, ಎಲ್ಲನೂ ನನಗೆ ಆವಾಗ ಗೊತ್ತಾಗ್ತಾ ಬಂತು. ಅಷ್ಟೆಲ್ಲ ಗೊತ್ತಾದ್ಮೇಲೂ ನಾನು ಪಕ್ಕದವ್ರನ್ನ ಕೇಳ್ದೆ ಎಲ್ಲಿದೀವಿ ಅಂತ. ಆಗ ಅವ್ರು ಹೇಳಿದ್ರು ಸಿವಿಲ್ ಹಾಸ್ಪಿಟಲ್ ಗಾಂಧಿನಗರ್ ಅಂತ. ಆಗ ಗೊತ್ತಾಯ್ತು ನನಗೆ, ಓಹೋ ಅಹಮದಾಬಾದಲ್ಲಿ ಇದೀವಿ ಅಂತ. ರಾಜಸ್ಥಾನ್ ಇರ್ಬೋದು, ಬೇರೆ ಹಾಸ್ಪಿಟ್ಲ್ ಇರ್ಬೋದು. ನಾನ್ ಎದೆ ತಟ್ಕೊಂಡು ಹೇಳ್ತೀನಿ, ನಿರ್ಮಾ ಅವರೇ ನನ್ನ ಸಾಯಿಬಾಬಾ ಹಾಸ್ಪಿಟ್ಲಿಗೆ ದಾಖಲೆ ಮಾಡಿದ್ದಾರೆ ಅಂತ. ಖಂಡಿತ ಭ್ರಮೆ ಅಲ್ಲ. ಹಣದ ವ್ಯವಸ್ಥೆ ಕೂಡ ನಿರ್ಮಲ್ ಅವರು ಮತ್ತೆ ದಾದಾಜಿ ಅವರೇ ನೋಡ್ಕೊಂಡಿದ್ದಾರೆ. ನನಗೊಂಚೂರು ಮಾಹಿತಿ ಇರ್ಲಿಲ್ಲ ₹1 ಹೇಗ್ ಬಂತು ಹೇಗ್ ಹೋಯ್ತು ಅಂತ. ಆದ್ರೆ 15 ದಿವಸ ಆದ್ಮೇಲೆ ನಾನು ಸ್ವಲ್ಪ ಚೇತರಿಸ್ಕೊಂಡಿದ್ದೆ. ಯಾಕಂದ್ರೆ 15 ದಿವಸ ಆಗ್ಲೇ ಟ್ರೀಟ್ಮೆಂಟ್ ಎಲ್ಲ ಆಗೋಗಿತ್ತು. ರಾತ್ರಿ ನಿರ್ಮಲ್ ಅವರು ಸ್ವಪ್ನದಲ್ಲಿ ಬಂದ್ ಹೇಳಿದ್ರು ನಾಳೆ ಡಿಸ್ಚಾರ್ಜ್ ಮಾಡಕ್ ಹೇಳು ಅಂತ. ಸೊ ನಾನು ಡಾಕ್ಟರ್ಗೆ ಹೇಳ್ದೆ. ಯಾವಾಗ ಡಾಕ್ಟರ್ ನನ್ನ ಚೆಕ್ ಮಾಡೋದಕ್ಕೆ ಅಂತ ಬಂದ್ರು ಆಗ ಹೇಳ್ದೆ, ಆ ಡಾಕ್ಟರ್ ನಾನು ಆರಾಮಾಗಿದ್ದೀನಿ, ಡಿಸ್ಚಾರ್ಜ್ ಮಾಡಿ ಅಂತ. ಅವರು ಏನ್ ಮಾತಾಡ್ತಿದ್ಯಾ ಅಂದ್ರು. ನಾನಂದೆ ನನ್ಗೆ ದಾದಾ ಭಗವಾನ್ರ ಪ್ರೇರಣೆ ಆಗಿದೆ, ಮನೆಗೆ ಹೋಗ್ತೀನಿ ಅಂತ. ಅವರು ಡಿಸ್ಚಾರ್ಜ್ ಮಾಡೋದಕ್ಕೆ ಒಪ್ಕೊಳ್ಳೇ ಇಲ್ಲ. ಅದಾದ್ಮೇಲೆ ಸಂಜೆವರೆಗೂ ಹೇಗೋ ಮಾತಾಡಿ ಒಪ್ಸಿದ್ವಿ. ಪ್ರಕೃತಿ ಹೇಗ್ ಕೆಲ್ಸ ಮಾಡ್ತು ಅಂದ್ರೆ ಗೆಳೆಯರು ಅವರು ಎಲ್ರೂ ಅಲ್ಲೇ ಇದ್ರು, ಗಾಡಿ ತಂದಿದ್ರು. ಹಾಗಾಗಿ ನಾವು ಬೇಗ ಮನೆ ಸೇರ್ಕೊಂಡ್ವಿ. ಮನೆಗೆ ನಾವು ಬರ್ತಾ ಇದ್ದಾಗೇನೆ ನಿರ್ಮಲ್ ಅವರು ಮತ್ತೆ ದಾದಾರವರು ನಮ್ಮ ಮನೆ ಒಳಗೆ ಇದ್ರು. ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ರು, ನಾನ್ ನಿನ್ ಒಳ್ಳೇದು. ಜೊತೆನಲ್ಲೇ ಇರ್ತೀನಿ, ತಲೆ ಕೆಡ್ಸ್ಕೋಬೇಡ ಅಂತ. ಮುಂದ್ವರಿತಾ ಹೇಳಿದ್ರು, ನೀನೇನು ಯೋಚನೆ ಮಾಡೋದ್ ಬೇಡ, ನಿನ್ ಜವಾಬ್ದಾರಿ ಏನಿದೆ ಅದನ್ನ ನೀನ್ ಮಾಡ್ಕೊಂಡಿರು, ನಿನ್ ಜೊತೆನಲ್ಲಿ ಜೀವನ ಪೂರ್ತಿ ನಾವಿರ್ತೀವಿ ಅಂತ. ಆಕ್ಸಿಡೆಂಟ್ ಅಲ್ಲಿ ನನಗ್ ಮಾತ್ರ ಪೆಟ್ ಬಿದ್ದಿದೆ, ಮಗಳಿಗೆ ಏನೂ ಆಗಿಲ್ಲ. ಒಂದು ಸಣ್ಣ ಗಾಯ ಕೂಡ ಆಗಿರ್ಲಿಲ್ಲ. ಅವಳು ಕೂಡ ನನ್ ಜೊತೆನಲ್ಲಿ ಸ್ಕೂಟರ್ನಲ್ಲಿ ಹಿಂದೆನೆ ಕೂತಿದ್ಲು. ಸಂಪೂರ್ಣವಾಗಿ ಅವಳು ನನ್ನ ಹಾಗೇನೆ 5 ಆಜ್ಞೆನಲ್ಲಿರ್ತಾಳೆ. ತುಂಬಾ ಒಳ್ಳೇದು. ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳನ್ನ ಸಮತ್ವದಿಂದ ಬಗೆಹರಿಸ್ಕೋತೀವಿ. ಆ ಘಟನೆ ಇನ್ನೊಂದ್ಸಲ ಏನಾದ್ರೂ ಆಗೋ ಸಾಧ್ಯತೆ ಇದೆಯಾ ಇಲ್ಲ, ಹಾಗೆ ಯಾಕೆ ಯೋಚಿಸ್ತೀರಾ? ಅಂತ ಸಂದರ್ಭ ಮತ್ತೆ ಯಾವತ್ತಾದ್ರೂ ಬರುತ್ತಾ ಅಂತ ಅಷ್ಟೇ. ಇಲ್ಲ, ಬಹುಮಾನ ಒಮ್ಮೆನೇ ಸಿಗೋದು, ದೊಡ್ಡ ಬಹುಮಾನ ಅಂದ್ರೆ ದಿನಾನೂ ಮತ್ತೆ ಸಿಗೋದಿಲ್ಲ. ನೀವು ಇಚ್ಛೆಟ್ಕೋಬಾರ್ದು. ಅಂದ್ರೆ ಮತ್ತೆ ಮತ್ತೆ ಬರೋದಿಲ್ಲ ಅಂತ ಅದು ಆಯ್ತು. ನಮ್ಮ ಲೆಕ್ಕಾಚಾರ ಪೂರ್ಣಗೊಂಡಿತು. ಹಾ ಸರಿ. 5,000 ಕೊಡ್ಬೇಕಾದನ್ನು ಬಂದು ತೆಗೆದುಕೊಂಡು ಹೋದ್ಮೇಲೆ ಎಲ್ಲಿ ಕಾಣಿಸ್ತಾರೆ ಅವ್ರು? ಮತ್ತೆ ಕಾಣಿಸ್ಲಿಕ್ಕಿಲ್ಲ, ಲೆಕ್ಕಾಚಾರ ಪೂರ್ಣವಾಯ್ತು. ಇಲ್ಲ, ಈ ಘಟನೆ ನಡೆದು ಸುಮಾರು 1 ವರ್ಷ ಇಲ್ಲ, ಆಯ್ತು. ಲೆಕ್ಕಾಚಾರ ಪೂರ್ಣವಾಯ್ತು. ಆತ್ಮದ ಆನಂದದಲ್ಲಿರಿ, 5 ಆಜ್ಞೆಯನ್ನು ಪಾಲಿಸಿ. ತುಂಬಾ ಜೈ ಒಳ್ಳೆಯದು. ಸಚ್ಚಿದಾನಂದ. ಜೈ ಸಚ್ಚಿದಾನಂದ. ಜೈ ಸಚ್ಚಿದಾನಂದ್ ದೀಪಕ್ ಭಾಯ್. ತುಂಬಾ ಒಳ್ಳೆಯದು. ಫೈಲ್ಗಳನ್ನ ಬಗೆಹರಿಸ್ಕೊಳ್ಳೋ ವಿಚಾರ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಫೈಲ್ಗಳು ಜೊತೆಯಲ್ಲೇ ಇರೋದ್ರಿಂದ ಅವ್ರ ಮೇಲೆ ದ್ವೇಷ ಉಂಟಾಗತ್ತೆ. ಹಾಗೆ ದೂರದಲ್ಲಿದ್ದಾಗ ರಾಗ ಉಂಟಾಗತ್ತೆ. ದೂರದ ಸಂಬಂಧದ ಫೈಲ್ಗಳು ದೂರ ಇದ್ದಾಗ ಅವ್ರ ಬಗ್ಗೆ ದ್ವೇಷ ಇರುತ್ತೆ. ಅವ್ರೇನಾದ್ರೂ 2 ದಿನದ ಮಟ್ಟಿಗೆ ಜೊತೆಯಲ್ಲಿದ್ರೆ ಆಗ ರಾಗ ಉಂಟಾಗತ್ತೆ. ಹೀಗಿರುವಾಗ ಸಮಾಭಾವನವನ್ನ ಅಲ್ಲಿ ಹೇಗಿಟ್ಕೊಳ್ಳೋದು? ರಾಗ ದ್ವೇಷಗಳ ಪ್ರತಿಕ್ರಮಣ ಮಾಡಿ. ನಿಮ್ಮ ಹೆಸರೇನು? ಗೀತಾ. ಗೀತನಿಗೆ ಹೇಳಬೇಕು, ಪ್ರತಿಕ್ರಮಣ ಮಾಡು, ದ್ವೇಷ ಇಟ್ಕೊಳ್ಬಾರ್ದು, ರಾಗ ಇಟ್ಕೋಬಾರ್ದು, ಶುದ್ಧಾತ್ಮ ನೋಡು, ಸಂಭಾವದಿಂದ ಬಗೆಹರಿಸು. ಈ ನಿಯಮನೇ ಹಾಗೆ. ರಾಗದಿಂದ ದ್ವೇಷ ಹುಟ್ಕೊಳ್ಳುತ್ತೆ, ದ್ವೇಷದಿಂದ ರಾಗ ಹುಟ್ಕೊಳ್ಳುತ್ತೆ. ನಮ್ಮ ಲೆಕ್ಕಾಚಾರವಿದ್ರೆ 2 ರೀತಿಯ ಲೆಕ್ಕಾಚಾರ. ರಾಗದ ಲೆಕ್ಕಾಚಾರ ಜಿಗುಟಾಗಿರುತ್ತೆ, ದ್ವೇಷದ್ದು ಜಿಗುಟು. ಅದಕ್ಕೆ ಹತ್ತಿರ ಬಂದು ರಾಗದ್ವೇಷ ಮಾಡ್ತಾರೆ. ಅವರನ್ನು ಶುದ್ಧಾತ್ಮ ನೋಡಬೇಕು, ನಿರ್ದೋಷಿ ನೋಡಬೇಕು. ದ್ವೇಷ ಇದ್ದವರ ಬಗ್ಗೆ ಪ್ರತಿಕ್ರಮಣ ಮಾಡಿ. ರಾಗ ಇದ್ದವರ ಮೇಲೆ ಅಪೇಕ್ಷೆ ಇಟ್ಕೋಬೇಡಿ. ಬಹಳ ಇಟ್ಕೊಂಡಿದೀನಿ. ನೋಡಿ, ಅಪೇಕ್ಷೆ ಇಟ್ಕೊಂಡಿದ್ರೆ ಅದು ಪೂರೈಸದೆ ಹೋದ್ರೆ ವ್ಯವಸ್ಥಿತ ಜಾನದಲ್ಲಿರ್ಬೇಕು. ಈ ಆಜ್ಞೆಗಳನ್ನ ಸ್ವಲ್ಪ ಸ್ವಲ್ಪ ಪಾಲಿಸ್ತೀನಿ ನಾನು. ಇಲ್ ಬಂದಾಗ ಒಳ್ಳೆ ರೀತಿಯಲ್ಲೇ ಇರ್ತೀನಿ. ಮತ್ತೆ ದಾದಾ ಅವ್ರ VCD ನೋಡಿದ್ಮೇಲೆ ಬಹಳಷ್ಟು ಜಾಗೃತಿ ಆಗಿದೆ. ಹೆಚ್ಚೆಚ್ಚು ನೋಡ್ತಿರ್ಬೇಕು. ಬಿಡು ಸಿಕ್ಕಿದಾಗ ಜಿಗುಟುಳ್ಳ ಫೈಲ್ಗಳ ಪ್ರತಿಕ್ರಮಣ ಮಾಡಿ. ಇನ್ನೊಂದು ದೀಪಕ್ ಭಾಯ್, ಫೈಲ್ ನಂಬರ್ 2ಗೆ ಅಂದ್ರೆ ಮೊದಲು ನನ್ನ ಸಮಸ್ಯೆ ಹೇಳ್ತೀನಿ. ಅವ್ರಿಗೆ ಸಾಲದ ಹೊರೆ ಹೆಚ್ಚಿರೋದ್ರಿಂದ ಆಸ್ಟ್ರೇಲಿಯಾಗೆ ಹೋಗೋಣ ಅಂತ ಹೇಳಿದ್ರು. ನಂತರ ನಾನು ದಾದಾ ಅವ್ರ ಮುಂದೆ ಚೀಟಿ ಬರ್ದಿಟ್ಟು ಅವ್ರ ಹತ್ರ ಪ್ರಾರ್ಥನೆ ಕೂಡ ಮಾಡ್ಕೊಂಡೆ. ಆಸ್ಟ್ರೇಲಿಯಾಗ್ ಹೋಗ್ಬೇಕಾ ಅಥವಾ ದುಬೈಗೆ ಹೋಗ್ಬೇಕಾ ಅಂತ ಕೂಡ ಕೇಳ್ಕೊಂಡೆ. ನಂತರ ಚೀಟಿ ತೆಗೆದಾಗ ಆಸ್ಟ್ರೇಲಿಯಾ ಅಂತ ಬಂದಿದೆ. ಇವಾಗ ನಾನು ಏನ್ ಮಾಡ್ಲಿ? ಇವೆಲ್ಲವನ್ನ ದಾದಾ ಅವ್ರ ಹತ್ರ ಕೇಳೋದಾದ್ರೆ ಅದರಂತೆ ಫಾಲೋ ಮಾಡ್ಬೇಕು. ಫಾಲೋ ಮಾಡ್ತೀರಾದ್ರೆ ಕೇಳ್ಬೇಕು. ಹೌದು ಅವ್ರನ್ನ ಸರಿ. ಕೇಳಿದ್ಮೇಲೆ ನನ್ನ ಕೇಳಬಾರ್ದು. ಹಾ. ದಾದಾ ಅವರ ಹೇಳಿಕೆಯನ್ನ ಫೈನಲ್ ಅಥಾರಿಟಿ ಅನ್ಕೋಬೇಕು. ನಂತರ ನೀವು ಮುಂದುವರಿಬೇಕು. ನೀವು ಹಾಗೆ ಮಾಡಿದ್ರೆ ಆಮೇಲೆ ನೀವು ಸಂಶಯ ಪಡಬಾರ್ದು. ಸಂಶಯ ಮಾಡಿದ್ರೆ ವಿರುದ್ಧವಾಗಿ ಆಗುತ್ತೆ. ಸರಿ ಸರಿ. ಅದು ಏನಾಗುತ್ತೆ ಅಂದ್ರೆ ಹೆಚ್ಚು ಪಾಸಿಟಿವ್ನಲ್ಲಿ ಇರಕ್ಕಾಗೋದಿಲ್ಲ, ನೆಗೆಟಿವ್ ಆಗ್ಬಿಡುತ್ತೆ. ಉದಾಹರಣೆಗೆ ಸತ್ಸಂಗದ ಕಾರ್ಯಕ್ರಮ ಬಹಳ ದೂರ ಇದ್ರೆ ಆಗ ಅನ್ಸುತ್ತೆ ಬೇಗ ಯಾವಾಗ ಬರುತ್ತೋ, ಯಾವಾಗ ಸಮಯ ಹತ್ರ ಬರುತ್ತೆ ಅಂತೆಲ್ಲ ಅನ್ಸ್ತಾ ಇರುತ್ತೆ. ಹಾಗೆ ಇನ್ನೇನು 10 ಅಥವಾ 15 ದಿನ ಇದ್ದಾಗ ಕೈಕಾಲು ತಲೆನೋವು, ಶರೀರದಲ್ಲಿ ವೇದನೆ ಉಂಟಾದಾಗ ನನ್ನಿಂದ ಹೋಗಕ್ಕಾಗುತ್ತೋ ಇಲ್ಲೋ ಅಂತ ನೆಗೆಟಿವ್ ಭಾವನೆ ಆಗುತ್ತೆ. ನೆಗೆಟಿವ್ ಉಂಟಾದಾಗ ನಾವು ಯಾಕೆ ತನ್ಮಯಕಾರ ಆಗ್ಬೇಕು? ಹೋಗ್ಬೇಕಂದ್ರೆ ಹೋಗ್ಬೇಕು, ಸತ್ಸಂಗಕ್ಕೆ ಹೋಗ್ಬೇಕು. ದಾದಾ ಅವರ ಆಜ್ಞೆಲಿರಿ, ಚರಣವಿಧಿ ಮಾಡಿ, ಮತ್ತೆ ಜಾಗೃತಿ ಇಟ್ಕೋಬೇಕು. ನೆಗೆಟಿವ್ ಹೇಳಿದ್ರೆ ಹೇಳ್ಬೇಕು ಇಲ್ಲಿ ನಡೆಯುವುದಿಲ್ಲ ಅಂತ. ಸತ್ಸಂಗಕ್ಕೆ ಹೋಗ್ತೀನಿ ನಾನು.
ಇಷ್ಟೊಂದೆಲ್ಲ ಪ್ರಭಾವಕ್ಕೆ ಒಳಗಾದರೆ ತನ್ಮಯಕಾರವಾಗಿ ಶರೀರ ಬಲಹೀನವಾಗಿಬಿಡುತ್ತೆ, BP ಹೆಚ್ಚಾಗ್ಬಿಡುತ್ತೆ. ಅಂದ್ರೆ ನೀವ್ ಹೇಳಿ ಇಂಥ ಪ್ರಭಾವಕ್ಕೆ ಒಳಗಾಗಬಾರ್ದು, ಬೇರಿದ್ದು ಬಿಡಬೇಕು ನಾವು. ದಾದಾ ಭಗವಾನ್ ರಾಸಿಂ ಜೈ ಜಯಕಾರವನ್ನು ಅರ್ಧ ಗಂಟೆ ಮಾಡಿ, ಪವರ್ ಹೆಚ್ಚಾಗುತ್ತೆ, ಕಸ ಹೊರಟೋಗುತ್ತೆ. ಹೊರಗಿನ ತೊಂದರೆಗಳನ್ನ ಬೇರ್ಪಟ್ಟಿರ್ಬೇಕು, ಆದ್ರೆ ದೇಹದೊಳಗೆ ಆ ನೋವಿನ ಪ್ರಾಬ್ಲಮ್ ಎಲ್ಲ ಪ್ರಾರಂಭ ಆದಾಗ ಫೈಲ್ 1 ನಿಂದ ಬೇರ್ಪಟ್ಟಿರಕ್ಕಾಗೋದಿಲ್ಲ. ಅಲ್ಲಿ ಹೇಗೆ ಜಾಗೃತಿ ಅಳವಡಿಸ್ಕೊಳ್ಬೇಕು? ನಿಧಾನವಾಗಿ ಬೇರ್ಪಟ್ಟಿರ್ಬೇಕು. ಇದು ಗೀತಾಗೆ ಉಂಟಾಗ್ತಿದೆ, ನನ್ಗಲ್ಲ, ನಾನ್ ಶುದ್ಧಾತ್ಮ. ಹಾಗೆ ಹೇಳ್ತೀನಿ, ಆದ್ರೆ ಇರೋಕ್ಕಾಗೋದಿಲ್ಲ. ತುಂಬಾ ಕಳವಳ ಹಾ, ಉಂಟಾಗುತ್ತೆ. ಅಂದ್ರೆ ಈ ಕಳವಳ ಯಾರಿಗೆ ಬರುತ್ತೆ ಹೇಳಿ? ಗೀತಾ ಬೇನ್ಗೆ. ಹಾ, ಈ ಕಳವಳ ಯಾರಿಗೆ ಉಂಟಾಗತ್ತೆ? ಶರೀರ ನೋಯುತ್ತೆ. ಶರೀರ ನೋಯಕ್ ಮುಂಚೆ ಅಹಂಕಾರ ಬಂದ್ಬಿಡುತ್ತೆ. ನನ್ಗೆ ತುಂಬಾ ನೋಯ್ತಿದೆ. ಅಹಂಕಾರವನ್ನ ಬೇರಿಡಿ, ನಿನ್ಗೆ ನೋಯುತ್ತೆ, ನನ್ಗಲ್ಲ ಅಂತ ಹೇಳ್ಬೇಕು. ತಿಳಿಯುವವರು ಶುದ್ಧಾತ್ಮದಲ್ಲಿರ್ಬೇಕು. ಈ ಅಹಂಕಾರ ಏನಿದೆಲ್ಲ ಅದು ಸುಟ್ಟು ಬೂದಿ ಆಗ್ಬಿಡುತ್ತೆ, ಆಮೇಲೆ ಬಿಟ್ಟು ಹೋಗುತ್ತೆ. ಅಹಂಕಾರವನ್ನು ಬೇರಿಟ್ಟು ನೋಡ್ಬೇಕು. ಅಹಂಕಾರ ಅನುಭವಿಸುತ್ತೆ, ಶರೀರ ನೋಯ್ತಿದೆ, ಅಹಂಕಾರ ಅನುಭವಿಸ್ತಿದೆ, ಆತ್ಮ ತಿಳಿಯುತ್ತಿದೆ. ಆತ್ಮಸ್ಥಿತಿಯಲ್ಲಿರಿ. ಮತ್ತೆ ನಾನ್ ಬೇರೆ ಸ್ವರೂಪ, ಮನವಚನಕಾಯ ಬಾಧೆ ಪೀಡೆಗೆ ಒಳಗಾಗ್ತೀನಿ, ನನ್ನ ಸ್ವರೂಪ ಬೇರೆ ಅಂತ ಹೇಳ್ಬೇಕು. ಅನಂತ ಸುಖದ ಧಾಮ, ಅನಂತ ಶಕ್ತಿ ಹೊಂದಿರುವೆ, ಇವೆಲ್ಲ ಗೀತಾಳ ಶರೀರಕ್ಕೆ ಆಗ್ತಿದೆ. ಬೇರ್ಪಟ್ಟಿರಿ ನೀವು. ಹೇ ಶುದ್ಧಾತ್ಮ ಭಗವಾನ್, ನೀವು ಬೇರೆ, ಗೀತಾ ಬೇರೆ. ಹೇ ಶುದ್ಧಾತ್ಮ ಭಗವಾನ್, ನೀವು ರಿಯಲ್, ಗೀತಾ ರಿಲೇಟಿವ್. ಹೇ ಶುದ್ಧಾತ್ಮ ಭಗವಾನ್, ನೀವು ಪರ್ಮನೆಂಟ್, ಗೀತಾ ಟೆಂಪರರಿ. ಬೇರ್ಪಟ್ಟಿರುವಂತೆ ನನಗೆ ಶಕ್ತಿ ನೀಡಿ. ಹೀಗೆ ನಿರಂತರವಾಗಿ ಬೇರ್ಪಟ್ಟಿರ್ಬೇಕು ನೀವು. ಹೀಗೆ ಮಾಡ್ತಾ ನಿಮ್ಮ ಪುರುಷಾರ್ಥವನ್ನು ಹೆಚ್ಚಿಸಿಕೊಳ್ಳಿ. ಕರ್ಮದ ಪರಿಣಾಮ ಬಾಧೆಯನ್ನು ಕೊಟ್ಟು ಖಾಲಿಯಾಗತ್ತೆ. ನಾವು ಬೇರ್ಪಟ್ಟಿರ್ಬೇಕಷ್ಟೇ. ಫೈಲ್ ನಂಬರ್ 2 ಇಲ್ಲಿಗೆ ಬರೋದಿಲ್ಲ. ಅವ್ರು ಬಹಳ ಜ್ಯೋತಿಷ್ಯ ವಿಚಾರಗಳನ್ನ ನಂಬ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಅವ್ರನ್ನ ನಿಮ್ ಜೊತೆ ಫೋನಲ್ಲಿ ಮಾತಾಡ್ಸ್ಬೋದಾ? ಹಾಗೆಲ್ಲ ಆಗೋದಿಲ್ಲ. ಒತ್ತಾಯದಿಂದ ಮಾಡಿಸಲು ಹೋದ್ರೆ ಅದು ಸರಿ ಹೋಗೋದಿಲ್ಲ. ನೀವೇನ್ ಹೇಳ್ಬೇಕು? ನಿಮ್ಮನ್ನು ನೋಡ್ತಾರೆ ಅವರು, ನೀನು ದಾದಾ ಭಗವಾನ್ ಹತ್ರ ಹೋಗಿ ಏನೂ ಸುಧಾರಣೆ ಆಗಿಲ್ಲ, ಹಾಗ್ ಮಾಡಿದ್ದೀರಿ, ಹೀಗ್ ಮಾಡಿದ್ದೀರಿ ಎಂದು ಗಲಾಟೆ ಮಾಡಿಕೊಂಡ್ರೆ ಅವರಿಗೆ ದಾದಾವರ ಮೇಲೆ ಇದ್ದ ಶ್ರದ್ಧೆ ಕೂಡ ಹೊರಟೋಗ್ಬಿಡುತ್ತೆ. ನಿಮ್ಮಲ್ಲಿಯ ಬದಲಾವಣೆಯನ್ನು ತೋರಿಸ್ಬೇಕು. ನಿಮ್ಮನ್ನು ನೋಡಿ ಅವರಿಗೆ ಅನಿಸ್ಬೇಕು, ಓಹೋ, ದಾದಾ ಹತ್ರ ಹೋಗಿ ಎಷ್ಟು ಬದಲಾಗಿದ್ದಾಳೆ, ದಾದಾವರ ಮಾತನ್ನ ಪಾಲಿಸ್ತಾ ಹೋದ್ರೆ ಎಷ್ಟು ಸ್ಟ್ರಾಂಗ್ ಆಗ್ತೀರಾ. ಇದುವೇ ಸರಿಯಾದ ಮಾರ್ಗ ಅಂತ ಹೇಳಬೇಕು. ನೀವು ಮನೆಯವ್ರ ಜೊತೆಗೆ ಕೆಟ್ಟದಾಗಿ ನಡ್ಕೊಂಡ್ರೆ ಅವ್ರು ಕೂಡ ಹಾಗೇನೆ ಮಾಡ್ತಾರೆ. ನನ್ನಲ್ಲಿ ಬದಲಾವಣೆ ಉಂಟಾಗಿರೋ ಬಗ್ಗೆ ಸ್ವಲ್ಪ ಗೊತ್ತಾಗಿದೆ. ಅದು ಅವ್ರ ಮನ್ಸಲ್ಲಿ ಕೂಡ ಇದೆ, ಆದ್ರೆ ಹೇಳೋದಿಲ್ಲ. ಅದಕ್ಕೆ ನನಗಿಲ್ಲಿ ಇರಕ್ ಕೂಡ ಬಿಡ್ತಾರೆ. ನಾನ್ ಕೇಳುವಾಗ ಆಯ್ತು ಹೋಗು ಅಂತಾರೆ. ಆಮೇಲೆ ನಮ್ಮ ಮಾವ ಹೇಳ್ಕೊಡ್ತಾರೆ, ಅವಳು ಎಲ್ಲೆಲ್ಲೋ ಅಲ್ದಾಡ್ತಿದ್ದಾಳೆ ಅಂತ. ಆಗ ನನಗೆ ಇಲ್ಗೂ ಬರೋದ್ ಬೇಡ ಅನ್ಸುತ್ತೆ. ಪ್ರತಿಕ್ರಮಣ ಮಾಡ್ತೀರಾ ಮಾವನವರ ಬಗ್ಗೆ? ಬಿಡುವಿನ ಸಮಯದಲ್ಲಿ ಪ್ರತಿಕ್ರಮಣ ಮಾಡಿ ನಿಮ್ಮ ಹಾದಿ ಬಿಡುವ ಅಗತ್ಯವಿಲ್ಲ. ಇವೆಲ್ಲ ಏನಂದ್ರೆ ಪೂರ್ವದ ಲೆಕ್ಕಾಚಾರ. ನೀವು ಸತ್ಸಂಗ ಬಿಟ್ಟು ಬೇರೆ ಕಡೆಗೆ ಹೋದ್ರೂ ಕೂಡ ಹೇಳಿಕೊಡುವುದು ನಡೀತಲೇ ಇರುತ್ತೆ. ನಾನು ಅದನ್ನೇ ಇವೆಲ್ಲ ಲೆಕ್ಕಾಚಾರವೆಂದು ನಾವು ತಿಳ್ಕೋಬೇಕು. ಒಂದು ದ್ವೇಷದ ಲೆಕ್ಕಾಚಾರ, ಇನ್ನೊಂದು ರಾಗದ ಲೆಕ್ಕಾಚಾರ. ಆದ್ರಿಂದ ಹೊರಬರಲು ಪ್ರತಿಕ್ರಮಣ ಮಾಡಿ, ಹೊರಬರಲು ನಿಶ್ಚಯ ಮಾಡಿ. ಮಾವನವರನ್ನ ನಿರ್ದೋಷಿ ನೋಡಿ, ಅವರ ದೋಷವಲ್ಲ, ಪ್ರಕೃತಿಯಲ್ಲಿ ತುಂಬಿಕೊಂಡಿರೋ ಮಾಲ್ ಹೊರಗೆ ಬರ್ತಿದೆ. ನನಗ್ ಹೇಳೋದಿಲ್ಲ. ನಾನ್ ಬಂದ್ಮೇಲೆ ಫೈಲ್ 2 ಹೇಳ್ತಾರೆ, ಯಾಕೆ ಅವಳಿಗೆ ಹೋಗಕ್ ಬಿಟ್ಟೆ? ಆದ್ರೂ ನಿಮಿತ್ತ ನೀವೇ ಅಲ್ವಾ? ನನ್ ನಿಮಿತ್ತದಿಂದ ಇವೆಲ್ಲ ಆದ್ಮೇಲೆ ನೀವು ಹೇಳ್ಬೇಕು, ಇಬ್ರಿಗೂ ಹೇಳ್ಬೇಕು, ಸಂಭಾವದಿಂದ ಹೊರಬನ್ನಿ, ಅವರ ದೋಷ ಏನಿಲ್ಲ, ಈ ವಯಸ್ಸಿನಲ್ಲಿ ಹೀಗಾಗಿದೆ. ನಿಜವೆಂದರೆ ಸತ್ಸಂಗಕ್ಕೆ ಹೋಗಿದ್ದೆ, ನೇರ ಮನೆಗೆ ಬಂದಿದ್ದೀನಿ. ಈಗ ಒಳ್ಳೆ ಶಾಂತಿ ಸಿಗುತ್ತೆ. ಅವರ ದೋಷ ನೋಡ್ಬೇಡಿ, ಪ್ರತಿಕ್ರಮಣ ಮಾಡ್ತಾ ಇರಬೇಕು. ಫೈಲ್ ನಂಬರ್ 2ಗೆ ಹೇಳಿ, ನೀವು ಪ್ರತಿಕ್ರಮಣ ಮಾಡಿ. ನೀವು ರಾಗದ್ವೇಷದಿಂದ ಮುಕ್ತರಾಗಬೇಕು.